ಇದೆಲ್ಲ ನೋಡಿ ಸ್ಪಷ್ಟವಾಗಿ. ಅಂತ ಕೀರ್ತನೆಗಳು 141 ಅಧ್ಯಾಯ, ಕೀರ್ತನೆಗಳು 141 ಅಧ್ಯಾಯ 1-2 ವಚನ ಸಿಕ್ಕರೋದ್ರಿ. ಯೆಹೋವನೇ, ಮೊರೆ ಇಡುತ್ತೇನೆ, ಬೇಗನೆ ಬಾ. ನಾನು ಮೊರೆ ಇಡುವಾಗ ನನ್ನ ಕೂಗನ್ನು ಲಾಲಿಸು. ನನ್ನ ಪ್ರಾರ್ಥನೆಯು ರೂಪದಂತೆಯು ನಾನು ಕೈಯೆತ್ತುವುದು ಸಂಧ್ಯಾ ನೈವೇದ್ಯದಂತೆಯೂ ನಿನಗೆ ಸಮರ್ಪಿತವಾಗಿರಲಿ ಎಂಬುದನ್ನು ತಿಳಿಸುತ್ತೇನೆ. ಇಲ್ಲಿ ಅದನ್ನ ಪ್ರಾರ್ಥನೆ ನೋಡ್ತೇವೆ ಸ್ಪಷ್ಟವಾಗಿ. ಅದನ್ನು ಪ್ರಾರ್ಥನೆ ಮಾಡೋದನ್ನ ನೀನು ಮೊರೆ ಇಡುತ್ತೇನೆ, ಬೇಗನೆ ಬಾ ಎಂಬುದಾಗಿ ಕರೆದಂತೆ ನೀವು ಕೂಡ ನಿಮ್ಮ ಪ್ರಾರ್ಥನೆಯಲ್ಲಿ ದೇವರಿಗೆ ಕರಿಬೇಕು. ಏನಂದ್ರೆ, ದೇವರೇ, ನಿನ್ನ ಸನ್ನಿಧಿನ ಮೊರೆ ಇಡಲಿಲ್ಲ, ನಿನ್ನಲ್ಲಿದ್ದು ನಾವು ಪ್ರಾರ್ಥನೆ ಮಾಡಿದ್ದೆ, ನಿನ್ನಲ್ಲಿದ್ದು ನಾವು ಪ್ರಾರ್ಥನೆ ಮಾಡಿದವ್ರೆ, ನೀ ಬೇಗನೆ ಬಂದು ನನಗೆ ಸಹಾಯ ಮಾಡಿ ಎಂಬುದಾಗಿ ದೇವರ ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆ. ಒಂದು ವೇಳೆ ನಿಮ್ಮ ಸಹಾಯಕ್ಕಾಗಿ ನಿಮ್ಗೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆ, ನಿಮಗೆ ಬೇಕಾಗಿರ್ತ ಕೊರತೆ, ನೀವು ಬೇಕಾದ ವಿಷಯದಲ್ಲಿ ನೀವು ಸಹಾಯಕ್ಕಾಗಿ ದೇವರ ಸನ್ನಿಧಿಯಲ್ಲಿ ನೀವು ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ನಿಮಗೆ ಸಹಾಯವಾಗಲಿಕ್ಕೆ ಸಾಧ್ಯ ಇಲ್ಲ. ನೀವು ಅನ್ಕೋತಿರ್ಬೋದು, ಸೇವಕರು ಪ್ರಾರ್ಥನೆ ಮಾಡಿದ್ರೆ ನಮಗೆ ಸಹಾಯ ಐತೆ ಎಂಬುದಾಗಿ. ಆಯ್ತದಿಲ್ಲ ಅಂತಿಲ್ಲ. ಎಲ್ಲಕ್ಕಿಂತ ಮೇಲುತ್ತಮ ಅದ್ಭುತವಾಗಿ ನಿಮಗೆ ಸಹಾಯ ಬೇಕಾದರೆ ನಿಮ್ಮ ಪ್ರಾರ್ಥನೆ ವಿಜ್ಞಾಪನೆ ದೇವರ ಮುಂದೆ ನೀವು ಇಡಲೇಬೇಕಾದ ಪ್ರೇರಣೆ. ಪ್ರಾರ್ಥನೆ ದೇವರ ಮುಂದೆ ಇಟ್ಟು ನೀವು ಪ್ರಾರ್ಥಿಸಬೇಕು. ಈ ರೀತಿಯಾಗಿ, ದೇವರೇ, ನಿನ್ನ ಮೊರೆ ಇಡ್ಲತ್ತದಪ್ಪ, ನನಗೆ ಸಹಾಯ ಮಾಡಿ. ಈಗ ಈ ವಿಷಯ ಅದ, ಈ ಕಷ್ಟ ಅದ ನನ್ನ ಜೀವಿತದಲ್ಲಿ, ಈ ಸಮಸ್ಯೆ ನನ್ನ ಜೀವಿತದಲ್ಲಿ ಅದ, ಈ ವೇದನೆ ನನ್ನ ಜೀವಿತದಲ್ಲಿ ಅದ. ದೇವರೇ, ನೀನನ್ನು ಬಲಪಡಿಸು. ಈಗ ನನ್ನ ಕುಟುಂಬದ ಕಷ್ಟ ಅದ, ಈಗ ನನ್ನ ಕುಟುಂಬದಲ್ಲಿ ನನ್ನ ಸಮಸ್ಯೆಗಳು ಎಂಬುದಾಗಿ ನೀನು ಮೊರೆ ಇಡುವಾಗ, ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಕುಟುಂಬದಲ್ಲಿರ್ತಕ್ಕಂಥ ಕಷ್ಟ, ನಿನ್ನೊಳಗಿರ್ತಕ್ಕಂಥ ಕಷ್ಟ, ನಿನ್ನೊಳಗಿರ್ತಕ್ಕಂಥ ಸಮಸ್ಯೆಗಳೆಲ್ಲ ಪರಿಹಾರ ಮಾಡಕ್ಕೆ ಸಾಧ್ಯ. ಅದಕ್ಕೆ ನನ್ನ ಪ್ರಾರ್ಥನೆ ಧೂಪದಂತೆ ಎಂಬುದಾಗಿ. ಪ್ರಾರ್ಥನೆ ಧೂಪದಂತೆ ಅಂದ್ರೆ ಹೊಗೆ ಯಾವ ತರ ಆಕಾಶಕ್ಕೆ ಮುಟ್ಟುದೋ ಆ ತರ ನಿಮ್ಮ ಪ್ರಾರ್ಥನೆ ಕೂಡ ಆಕಾಶಕ್ಕೆ ಮುಟ್ಟುದು ಪ್ರೇರಣೆ ಇಲ್ಲಂತಿಲ್ಲ. ನೀವು ಪ್ರಾರ್ಥನೆ ಮಾಡುವಾಗ ನೀ ಈ ರೀತಿಗೆ ಹೇಳಿ ಪ್ರಾರ್ಥನೆ ಮಾಡ್ಬೇಕು. ದೇವರೇ, ಹೊಗೆ ಯಾವ ರೀತಿಗೆ ಆಕಾಶವನ್ನು ಏರ್ತದೋ ನನ್ನ ಪ್ರಾರ್ಥನೆ ನಿನ್ನ ಸನ್ನಿಧಿಯಲ್ಲಿ ಬರ್ಬೇಕು, ನಿನ್ನ ಸನ್ನಿಧಿಗೆ ಮುಟ್ಲೇಬೇಕು ನನ್ನ ಪ್ರಾರ್ಥನೆ. ದೇವ್ರೆ, ಈಗ ನಾ ಕಷ್ಟಕರದಾಗಿದ್ದ, ಈಗ ಇಂಥ ಒಂದು ಚಿಂತೆ, ಇಂಥ ಸಮಸ್ಯೆಗೆ ನಾವು ಒಳಗಾಗಿದ್ದ, ದೇವ್ರೆ ನಮಗೆ ಸಹಾಯ ಮಾಡಿ ಎಂಬುದಾಗಿ ದೇವರ ಸನ್ನಿಧಿಯಲ್ಲಿ ನಿನ್ನ ಪ್ರಾರ್ಥನೆ ವಿಜ್ಞಾಪನೆ ಆಗಿರ್ಬೇಕು. ಹೇಳ್ತಾನೆ ಮತ್ತ, ನಾನು ಕೈ ಎತ್ತುವುದು ಸಂಧ್ಯಾ ನೈವೇದ್ಯದಂತೆ ಎಂಬುದಾಗಿ. ನೀನು ಪ್ರಾರ್ಥನೆ ಮಾಡುವಾಗ ಕುಟುಂಬದಲ್ಲಾಗ್ಲಿ, ಆಲಯದಲ್ಲಾಗ್ಲಿ, ನೀ ಎಲ್ಲೋ ಒಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡ್ಲತ್ತಂದ್ರ ನಿನ್ನ ಕೈಗಳನ್ನು ಎತ್ತಿ ಕೂಡ ನೀನು ಪ್ರಾರ್ಥನೆ ಮಾಡಬೇಕು. ನಿನ್ನ ಕೈಗಳು ಜೋಳು ಬೀಳಬಾರ್ದು ಪ್ರೇರಿ, ನಿನ್ನ ಕೈಗಳು ಕೆಳಗೆ ತೋರ್ಬಾರ್ದು. ನೀವು ಪ್ರಾರ್ಥನೆ ಮಾಡುವಾಗ ನಿನ್ನ ಕೈಗಳನ್ನು ಕೂಡ ಎತ್ತಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ಅಥವಾ ನಿನ್ನ ಮನೆಯಲ್ಲಿ ಒಂದು ಸ್ಥಳವನ್ನು ಏರ್ಪಡಿಸ್ಕೋಬೇಕು, ನಿನ್ನ ಕುಟುಂಬದ ಒಂದು ಸ್ಥಳವನ್ನು ಏರ್ಪಡಿಸ್ಕೋಬೇಕು, ಅದು ಮನೆಯಲ್ಲಿ ಒಂದು ಕೋಣೆ ಏರ್ಪಡಿಸ್ಕೋಬೇಕು. ಆ ಕೋಣೆಯಲ್ಲಿ ಹೋಗಿ ಪ್ರತಿದಿನ, ಪ್ರತಿ ರಾತ್ರಿ ನೀವು ಪ್ರತಿದಿನ ಪ್ರಾರ್ಥನೆ ಮಾಡುವಾಗ, ಪ್ರತಿ ನಿಮಿಷ ಪ್ರಾರ್ಥನೆ ಮಾಡುವಾಗ ಆ ಸ್ಥಳದಲ್ಲಿ ಹೋಗಿ ಒಂದು ಕೋಣೆಯನ್ನು ಏರ್ಪಡಿಸ್ಕೊಂಡು ಅಲ್ಲಿ ಹೋಗಿ ನಿನ್ನ ಕೈಗಳನ್ನು ಎತ್ತಿ ನೀವು ಪ್ರಾರ್ಥಿಸುವಾಗ ನಿನ್ನ ಪ್ರಾರ್ಥನೆ ದೇವರು ಕೇಳ್ತಾನೆ ಹೇಳಿ. ನೀವು ಪ್ರಾರ್ಥನೆ ಮಾಡ್ಬೇಕು. ನೀವು ಪ್ರಾರ್ಥನೆ ಮಾಡಿಲ್ಲ ಅಂದ್ರ ದೇವರ ಸನ್ನಿಧಿಗೆ ನಿನ್ನ ಪ್ರಾರ್ಥನೆ ಮುಟ್ಟಲ್ಲ. ನೀನು ಅನ್ಕೋತಿರ್ಬೋದು, ಯಾರೇ ಪ್ರಾರ್ಥನೆ ಮಾಡಿದ್ರ ಪ್ರಾರ್ಥನೆ ದೇವರು ಮುಟ್ತದಾಗಿ ಇಲ್ಲ. ಪ್ರಿಯಸಮ, ನೀನು ಮೊದಲಿನ ಪ್ರಾರ್ಥನೆ ಮಾಡ್ಬೇಕು. ನೀನು ಪ್ರಾರ್ಥನೆ ಮಾಡಿಲ್ಲ ಅಂದ್ರ ದೇವರ ಸನ್ನಿಧಿ ನಿನ್ನ ಪ್ರಾರ್ಥನೆ ಮುಟ್ಟಲ್ಲ. ಅದಕ್ಕೆ ಇಲ್ಲಿ ನೋಡ್ತೀವಿ, ಯೋಹಾನ ಬರೆದ ಸುವಾರ್ತೆ 9ನೇ ಅಧ್ಯಾಯ, ಯೋಹಾನ ಬರೆದ ಸುವಾರ್ತೆ 9ನೇ ಅಧ್ಯಾಯ 31ನೇ ವಚನದಲ್ಲಿ ದೇವರು ಹೇಳ್ತಾನ, ಭಕ್ತಿಹೀನರ ಪ್ರಾರ್ಥನೆಯು ದೇವರು ಕೇಳುವುದಿಲ್ಲ. ಯಾವ ಭಕ್ತನಾಗಿದ್ದು ಆತನ ಚಿತ್ತದಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆಯನ್ನು ಕೇಳುತ್ತಾನೆಂದು ಬಲ್ಲೆವು ಎಂಬುದಾಗಿ. ಯಾರು ಮಾತಾಡ್ತಾನಂದ್ರೆ ಕುರುಡನು ಅವನಿಗೆ ಯೇಸುವಿಗೆ ಕಣ್ಣು ಕೊಟ್ಟನ. ಆದ್ರೆ ಆ ಯೇಸುವಿಗೆ ಕಣ್ಣು ಕೊಟ್ಟಿದ್ದು ಆ ಕುರುಡನಿಗೆ ಗೊತ್ತಿದ್ದಿಲ್ಲ. ಯೇಸು ಕ್ರಿಸ್ತ ನನ್ನ ಕಣ್ಣುಗಳು ಕೊಟ್ಟಂತೇಳಿ ಆ ಕುರುಡನಿಗೆ ಗೊತ್ತಿರ್ಲಿಲ್ಲ. ಕುರುಡನಿಗೆ ಗೊತ್ತಿದ್ದಂದ್ರ ಅವ ಈ ತರ ಹೇಳ್ತಿದ್ದಿಲ್ಲ, ಗೊತ್ತಿದ್ದಿಲ್ಲ. ಅವನಿಗೆ ಗೊತ್ತಿದ್ದ ಕಾರಣ ಜನರ ಅಲ್ಲಿ ಅನೇಕ ಆತನಿಗೆ ಅಪಹಾಸ್ಯ ಮಾಡ್ಯಾರ, ಅನೇಕ ಜನ ಹೇಳಿ ಖಂಡಿಸ್ಯಾರ, ಅನೇಕ ನಾನಾ ವಿಧವಾಗಿ ಕಷ್ಟ ಕೊಟ್ಟರ ಆತನಿಗೆ. ಅವ್ರ ತಾಯಿ ತಂದೆ ಕಷ್ಟ ಕೊಟ್ಟರು ಸ್ಪಷ್ಟವಾಗಿ. ಅವ್ರ ಕುಟುಂಬಕ್ಕೆ ಅನೇಕ ಕಷ್ಟಗಳು, ಆ ದಿನ ಪರಿಸಯರು, ಯಾಜಕರು ಅನೇಕ ಕಷ್ಟಗಳನ್ನು ಆ ಕುರುಡನಿಂದ ಹೊರಗಿದ್ದ ಕಣ್ಣುಗಳನ್ನು ಪಡ್ಕೊಂಡಂತ ಆ ಮನುಷ್ಯನಿಗೆ ಅನೇಕ ಕಷ್ಟಗಳು ಕೊಟ್ಟ. ಆದ್ರೆ ಅವನಿಗೆ ಕರೆದು ಕೂಡಿಸಿ ಸಭೆ ನಡೆದು ಅವನಿಗೆ ಕೇಳುವಾಗ ಅವತನ ಸ್ಪಷ್ಟ ಹೇಳ್ತಾನ, ಭಕ್ತಿಹೀನರ ಪ್ರಾರ್ಥನೆ ದೇವರು ಕೇಳುವುದಿಲ್ಲ ಎಂಬುದಾಗಿ. ಯಾಕಂದ್ರೆ ಆತನಿಗೆ ಕಣ್ಣು ಕೊಟ್ಟಿದ್ದು ಯೇಸು ಸ್ವಾಮಿ ಎಂಬುದಾಗಿ ತಕ್ಷಣ ತಿಳ್ಕೊಂಡನ.
ತಿಳ್ಕೊಂಡು ಆ ಜನರಿಗೆ ಯಾರತ್ತೆ ಹಿಂಸೆ ಕೊಡತ್ತಾರೋ, ಯಾರತ್ತೆ ಆತನಿಗೆ ಹಿಂಸೆಗೆ ಒಳಗ್ ಮಾಡತ್ತಾರೋ ಆ ಜನಕ, ಆ ಯಹೂದ್ಯರಿಗೆ ಅಥವಾ ಪರಿಸೆಯರಿಗೆ, ಆ ಯಾಜಕರಿಗೆ ಈತನ ಒಂದು ಆನ್ಸರ್ ಕೊಡೋದನ್ನು ಹೇಳಿ. ಯಾಕಂದ್ರೆ ಅವರಲ್ಲಿ ಇತ್ತು ಭಕ್ತಿ ಇಲ್ಲದಿಲ್ಲ, ಆದ್ರೆ ಅವರು ಭಕ್ತಿಹೀನರಾಗಿದ್ರು. ಮೊದಲು ಭಕ್ತಿಹೀನರಾಗಿ ಅವರು ಭಕ್ತಿಹೀನರಾಗಿ ಇದ್ದಿರಂದ್ರ ಆ ಕುರುಡನಿಗೆ ಕಂಡು ಬರ್ತಿದ್ವಿ ಸ್ಪಷ್ಟವಾಗಿ. ಭಕ್ತಿವಂತರಾಗಿರ್ತೀರಂದ್ರ ಆ ಕುರುಡನಿಗೆ ಸ್ಪಷ್ಟವಾಗಿ ಯಾವಾಗ ಕಂಡು ಬರ್ತಿದ್ರು, ಮತ್ತೆ ಯಾವಾಗ ಅವ್ರ ದೇವರ ಸಾಕ್ಷಿಗಾಗಿ ಅವ್ರು ಜೀವಿಸ್ತಕ್ಕಂಥವರಾಗಿರ್ತಿದ್ರು. ಅವ್ರ ಭಕ್ತಿಹೀನರಾಗಿದ್ದ ಕಾರಣ ಆ ಕುರುಡನಾಗಿದ್ದಂತ ಅವನು ಕಣ್ಣುಗಳನ್ನು ಪಡ್ಕೊಂಡು ಅವ್ರ ಭಕ್ತಿ ನೋಡಿ, ಅವ್ರು ಕೊಟ್ಟಂತ ಸಾಕ್ಷಿ, ಆಡ್ತಕ್ಕಂಥ ಮಾತುಗಳು, ಅವ್ರು ಮಾಡ್ತಕ್ಕಂಥ ಆ ಕಾರ್ಯಗಳು ನೋಡಿ ಅವ್ರಿಗೆ ಸ್ಪಷ್ಟವಾಗಿ ಆತನ ಹೇಳದಂತೆ ಸ್ಪಷ್ಟವಾಗಿ ಆತನ ತಿಳಿಸ್ಕೊತಾನ. ಯಾಕಂದ್ರೆ ಆತನಲ್ಲಿ ಭಕ್ತಿ ಇತ್ತು, ಆತನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಕಣ್ಣುಗಳನ್ನು ಬಂದವ ಎಂಬುದಾಗಿ ಆತನ ಸಾಕ್ಷಿ ಹೇಳದಂತೆ. ನಿನ್ನ ಸಾಕ್ಷಿ ಕೂಡ ಇರಬೇಕು ನಿನ್ನ ಜೀವಿತದಲ್ಲಿ, ನಿನ್ನ ಕುಟುಂಬದಲ್ಲಿ ನಿನ್ನ ಸಾಕ್ಷಿ ಕೂಡ ಇರಬೇಕು. ನಿನ್ನ ಜೀವಿತದಲ್ಲಿ ದೇವರು ಯಾವ ಯಾವ ಮೇಲು ಅದ್ಭುತ ಮಾಡಿನೋ, ಯಾವ ಯಾವ ಪ್ರಾರ್ಥನೆ ಮಾಡುವಾಗ ಯಾವ ಯಾವ ಕೊರತೆಗಳು ದೇವರು ನಿನ್ನ ಜೀವಿತದಲ್ಲಿ ಅದು ನಿರೀಕ್ಷೆ ನೆರವೇರಿಸನೋ, ಅದು ಸ್ಪಷ್ಟವಾಗಿ ದೇವರ ಸನ್ನಿಧಿಯಲ್ಲಿ ಒಂದು ಸಾಕ್ಷಿಯಾಗಿ ನಿಲ್ಲಬೇಕು. ಯಾರೇ ಒಂದು ವೇಳೆ ನೀವು ಹೇಳಿದ್ರ ನನಗ ದೇವರ ಜೀವಿತದಲ್ಲಿ ಇಂಥ ಒಂದು ಅದ್ಭುತ ಮಾಡನೆಂಬುದಾಗಿ ಸಾಕ್ಷಿ ಇರಬೇಕು, ಅದ್ಭುತ ಹೊಂದಿನೆಂಬುದಾಗಿ ಸಾಕ್ಷಿ ಇರ್ಲಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಅದಕ್ಕೆ ಭಕ್ತಿಯಿಂದ ಪ್ರಾರ್ಥನೆ ದೇವರು ಕೇಳಬಹುದು ಇಲ್ಲ, ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು. ನೀವು ಪ್ರಾರ್ಥನೆ ಮಾಡುವಾಗ ಸಂಪೂರ್ಣವಾಗಿ ಮನಪೂರ್ವಕವಾಗಿ ದೇವರ ಕಡೆ ತೆಗೆದುಕೊಂಡು ನಿನ್ನ ಆತ್ಮ ಪ್ರಾಣ ಶರೀರ ಒಪ್ಪಿಸಿಕೊಟ್ಟು ನಿನ್ನ ಮನೆಯಲ್ಲಿ ಒಂದು ಕೋಣೆಯನ್ನು ಏರ್ಪಡಿಸಿಕೊಂಡು ನಿನ್ನ ಕೈಗಳ ಆಕಾಶ ಕಡೆ ಎತ್ತಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ಲೇಬೇಕು. ದೇವ್ರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿಲ್ಲ ಅಂದ್ರ ನೀನು ಮಾಡ್ತಕ್ಕಂಥ ಎಲ್ಲ ಯಾರೋ ಪ್ರಾರ್ಥನೆ ಮಾಡಿದ್ರೆ ಸ್ವಚ್ಛತೆ ಅಂತ ತಿಳ್ಕೊಂಡಿರ್ಬೋದು, ಯಾರೋ ಪ್ರಾರ್ಥನೆ ಮಾಡಿದ್ರೆ ಬಲಹೀನತೆ ಹೊರಗಾಯ್ತು ಅಂತ ತಿಳ್ಕೊಂಡಿರ್ಬೋದು, ಯಾರೋ ಪ್ರಾರ್ಥನೆ ಮಾಡಿದ್ರೆ ಜೀವಿತದಲ್ಲಿ ಅದ್ಭುತ ಸೂಚಕ ಕಾರ್ಯ ಆಯ್ತು ಅಂತ ತಿಳ್ಕೊಂಡಿರ್ಬೋದು. ಆಗಲ್ಲ. ಎಲ್ಲಿವರೆಗೆ ನಿನ್ನ ಪ್ರಾರ್ಥನೆ ದೇವರ ಸನ್ನಿಧಿ ಮುಟ್ಟಿಲ್ಲ ಅಲ್ಲಿವರೆಗೆ ಅದ್ಭುತ ಸೂಚಕ ಕಾರ್ಯಗಳು ಆಗಲ್ಲ. ಅನೇಕ ಸೇವಕರು ನಿನ್ನ ಹಿಂದೆ ಅನೇಕ ಸೇವಕರು ಪ್ರಾರ್ಥನೆ, ಅನೇಕ ಕುಟುಂಬಗಳ ಪ್ರಾರ್ಥನೆ, ಅನೇಕ ಸಮಾಜದ ಪ್ರಾರ್ಥನೆ ಮಾಡಿ ಇಲ್ಲದಿಲ್ಲ, ಅನೇಕ ಜನರಿಗೆ ವಿಷಯ ಪ್ರಾರ್ಥನೆ ಮಾಡ್ಯಾರ. ಆದರೆ ನಿನ್ನ ಪ್ರಾರ್ಥನೆ ಬಲಹೀನ ಆಗಿದ್ದರೆ ಒಂದ್ಸತಿ ಜ್ಞಾಪಕ ಮಾಡ್ಕೊ. ನಿನ್ನ ಪ್ರಾರ್ಥನೆ ಬಲಹೀನ ಆಗಿದ್ದ ಕಾರಣ ನಿನ್ನ ದೇವ್ರು ಮುಟ್ಟಿಲೇನೋ, ನೀ ಮಾಡ್ತಕ್ಕಂಥ ಕಾರ್ಯಗಳು ಕೆಟ್ಟೋಗಿರ್ತಕ್ಕಂಥ ಕಾರಣ ದೇವ್ರಿಗೆ ಮುಟ್ಟಿಲೇನೋ, ಅಥವಾ ನೀ ಮಾಡ್ತಕ್ಕಂಥ ಪಾಪಗಳು ದೇವರ ದೃಷ್ಟಿಗೆ ಅಡ್ಡ ನಿಂತಿವನೋ, ಅದಕ್ಕಾಗಿ ದೇವರಿಗೆ ಮುಟ್ಟಿಲೇನೋ ಒಂದ್ಸತಿ ಜ್ಞಾಪಕ ಮಾಡ್ಕೋ. ಆದ್ರೆ ದೇವ್ರ ಮಕ್ಕಳು ಹೇಳ್ತದ, ನೀ ಪ್ರಾರ್ಥನೆ ಮಾಡುವಾಗ ನಿನ್ನ ಕೈಗಳಿಂದ ಕೂಡ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ, ದೇವರೇ ನನಗೆ ಸಹಾಯ ಮಾಡು, ದೇವರ ಕುಟುಂಬಕ್ಕೆ ಸಹಾಯ ಮಾಡು, ದೇವರನ್ನು ಬಲಪಡಿಸಬಹುದಾಗಿ ದೇವರ ಸನ್ನಿಧಿಯಲ್ಲಿ ನೀವು ಪ್ರಾರ್ಥನೆ ಮಾಡಿ. ದೇವರ ಸನ್ನಿಧಿಯಲ್ಲಿ ನೀವು ಪ್ರಾರ್ಥನೆ ಮಾಡಿದ್ರೆ ದೇವರ ಸಹಾಯ ನಿನಗ ಬರಲ್ಲ ಪ್ರಿಯರೇ. ಅಲ್ಲ ಅದೇ ಕೀರ್ತನೆಗಳು 141ನೇ ಅಧ್ಯಾಯ 3-4ನೇ ವಚನ ದೇವರು ಈ ರೀತಿ ಮಾತಾಡ್ತಾನ, ಯೆಹೋವನೇ ನನ್ನ ಬಾಯಿಗೆ ಕಾವಲಿರಿಸು, ನನ್ನ ತುಟಿಗಳೆಂಬ ಕದವನ್ನು ಕಾಯಿ, ನನ್ನ ಹೃದಯವು ದುರಾಚಾರವನ್ನು ಮೆಚ್ಚದಂತೆಯೂ ನಾನು ದುಷ್ಟರೊಡನೆ ಕೂಡಿ ಕೆಟ್ಟ ಕೆಲಸಗಳನ್ನು ನಡೆಸದಂತೆಯೂ ನನ್ನನ್ನು ಕಾಪಾಡು. ಅವರ ಮೃಷ್ಟಾನವು ನನಗೆ ಬೇಡವೇ ಬೇಡವೆಂದು ಹೇಳತಂದ್ರೆ ಆತನು ಹೇಳ್ತಾರೆ ಸ್ಪಷ್ಟವಾಗಿ, ತುಟಿಗಳನ್ನು ಬಾಯಿಗೆ ಕಾವಲಿರಿಸು. ಕೆಲವರು ಬಾಯಿ ಹೊರಸಾಗುತ್ತದೆ ಪ್ರಿಯರೇ, ಕೆಲವರು ಬಾಯಿ ಸಿಟ್ಟು ಬರೋಣ ಬಾಯಿಗೆ ಬಂದವಲೇ ಮಾತಾಡ್ತಾರ, ಬಾಯಿಗೆ ಬಂದಪ್ಲೆ ಬೈಲಕ್ ಶುರು ಮಾಡ್ತಾರ, ಬಾಯಿಗೆ ಬಂದಪ್ಲೆ ರಾಶವಾಗಿ ಗಲೀಜವಾಗಿ ಮಾತುಗಳನ್ನು ಆಡ್ತಕ್ಕಂಥವರಾಗಿರ್ತಾರೆ ಪ್ರಿಯರೇ. ಆದ್ರೆ ನೀನು ಪ್ರಾರ್ಥನೆ ಮಾಡುವ ಕೂಡ ದೇವರಿಗೆ ಸ್ಪಷ್ಟವಾಗಿ ನೀನು ಹೇಳ್ಬೇಕು, ದೇವರೇ ನನ್ನ ಬಾಯಿಗೆ ಕಾವಲಿರಿಸು, ನನ್ನ ತುಟಿಗಳು ಕದವನ್ನು ಕಾಯಬಹುದಾಗಿ. ತುಟಿಗಳೇ ಕೂಡ ನಿನ್ನ ಶಬ್ದ ಆಶಬ್ದ ಬರ್ಲಕ್ಕೆ ಸಾಧ್ಯ ಇಲ್ಲ, ನಿನ್ನ ನುಡಿಗಳು ಕೆಟ್ಟ ನುಡಿಗಳು ಬರ್ಲಕ್ಕೆ ಸಾಧ್ಯ ಇಲ್ಲ. ನಿನ್ನ ಬಾಯಿಗೆ ಬರ್ತಕ್ಕಂಥ ಪ್ರತಿಯೊಂದು ಮಾತು ಶುದ್ಧವಾಗಿರ್ತಕ್ಕಂಥ ಮಾತುಗಳು ನಿನ್ನ ಬಾಯಿಗೆ ಬರಬೇಕು. ನೀವು ಶುದ್ಧವಾಗಿರ್ತಕ್ಕಂಥ ಮಾತುಗಳು ಆಡ್ತಕ್ಕಂಥವಾಗಿದ್ದಿದ್ರ ದೇವರು ನಿನ್ನ ಪ್ರಾರ್ಥನೆ ಕೇಳ್ತಾನೆ. ಬಾಯಿ ತುಂಬ ಎಲ್ಲ ಅಶುದ್ಧದ ಕೆಲವರು ಗುಟ್ಕಾ ತಿಂದು ಸರಿಕೊಂಡು ಮೋಸ ವ್ಯಭಿಚಾರಗಳನ್ನು ಮಾಡಿ ದೇವರೇ ನನ್ನ ಪ್ರಾರ್ಥನೆ ಕೇಳಿದರೆ ಪ್ರಾರ್ಥನೆ ಕೇಳಿದ್ರೆ ಕೇಳ್ತಾನ, ಪಾಪ ಒಳಗಿಟ್ಕೊಂಡು ಪ್ರಾರ್ಥನೆ ಮಾಡೋದು ಕೇಳ್ತಾನ? ಕೇಳಲ್ಲ. ಪ್ರಾರ್ಥನೆ ಒಳಗೆ ಪಾಪ ಒಳಗಿಟ್ಕೊಂಡು ಪ್ರಾರ್ಥನೆ ಮಾಡೋದು ದೇವರು ಕೇಳಲ್ಲ. ಯಾಕೆ ಅಂದ್ರೆ ಪಾಪದಿಂದ ಬಿಡುಗಡೆ ಹೊಂದಿ ನೀತಿವಂತನಾಗಿ ಮಾರ್ಪಟ್ಟಾಗ ನಿನ್ನ ಪ್ರಾರ್ಥನೆ ದೇವರು ಕೇಳ್ತಾನೆ. ನಿನ್ನ ಪಾಪವೇ ದೇವರ ದೃಷ್ಟಿಗೆ ಅಡ್ಡಗೋಡೆಯಾಗಿದ್ದ ಕಾರಣ ನಿನ್ನ ಪ್ರಾರ್ಥನೆ ದೇವರ ಸನ್ನಿಧಿಗೆ ಮುಟ್ಲತ್ತಿಲ್ಲ. ಅದಕ್ಕೆ ನಿನ್ನ ಬಾಯಿಗಳಿಗೆ ನೋಡುವ ಕಾವಲಿಸಬೇಕು, ನಿನ್ನ ತುಟಿಗಳು ಕೂಡ ಅದಕ್ಕೆ ಬಾಗಿಲು ಹಚ್ಚಬೇಕು ಪ್ರೇರಿತವಾಗಿ, ಯಾವ್ದಕ್ಕ ಬನ್ಸ್ ನುಡಿ ಮಾತಾಡೋದಕ್ಕಾಗಿ. ಅದಕ್ಕೆ ನಾನು ಹೇಳ್ದೆ, ನನ್ನ ಹೃದಯವು ದುರಾಚಾರವನ್ನು ಮೆಚ್ಚದಂತೆ ಎಂಬುದಾಗಿ. ಇವತ್ತು ದಿನ ನೋಡ್ತೇವೆ ಅನೇಕ ಜನ ಹೃದಯ ದುರಾಚಾರವನ್ನು ಮೆಚ್ಚಲಾದ್ರೆ ಕೆಟ್ಟೋಗಿರ್ತಕ್ಕಂಥದಕ್ಕ ಮೆಚ್ಚುಗೆ ಆಗಿ ನಡ್ತಕ್ಕಂಥದ್ದಾಗಿದೆ ಪ್ರೇರಣೆ. ಕೆಟ್ಟೋಗಿರೋ ವಸ್ತುವಿನ ಮೇಲೆ ಕಂಡಿರ್ತಾರ,
ಕೆಟ್ಟೋಗತಕ್ಕಂಥ ಕಾರಣಗಳ ದೃಷ್ಟಿ ಇರ್ತಾರ, ಕೆಟ್ಟೋಗಿನ ವಿಷಯದಲ್ಲಿ ತನ್ನ ಹೃದಯ ಒಪ್ಪಿಸ್ಕೊಡ್ತಾರ. ಯಾರ ಕೆಟ್ಟೋಗಿರ್ತಕ್ಕಂಥ ಮಾತುಗಳು ಆಡ್ತಾರ ಇಮಿಡಿಯೇಟ್ಲಿ ಕೊಡ್ತಾರೆ. ಕೆಟ್ಟೋಗಿರ್ತಕ್ಕಂಥ ಮಾತು, ಲೋಕದರ್ಶವಾಗಿರ್ತಕ್ಕಂಥ ಮಾತುಗಳು, ಪಾಪಕ್ಕೆ ಸಂಬಂಧಪಟ್ಟಂತ ಮಾತುಗಳು, ದ್ರೋಹಕ್ಕೆ ಸಂಬಂಧಪಟ್ಟಂತ ಮಾತುಗಳು, ಹಿಂದೆ ಆಡ್ತಕ್ಕಂಥ ಮಾತುಗಳು, ಇನ್ನೊಬ್ಬ ವಿಷಯದಾಗ ಬೇರೆ ಬೇರೆ ವಿಷಯ ಮಾತಾಡ್ತಕ್ಕಂಥ ಮಾತುಗಳಿಗೆ ಇಮಿಡಿಯೇಟ್ಲಿ ಕಿವಿಗೊಳ್ಳುತ್ತ ಪ್ರೇಯರ್. ಆದರೆ ನಿನ್ನ ಹೃದಯ ಅಂತದ ಕಡೆ ತಿರ್ಲಕ್ಕೆ ಸಾಧ್ಯ. ಒಂದ್ ವೇಳೆ ನಿನ್ನ ಹೃದಯ ಇಂಥ ಕೆಟ್ಟೋಗಿರ್ತಕ್ಕಂಥ ದುರಾಚಾರವನ್ನು ಮೆಚ್ಚುವುದಕ್ಕಾಗಿ ನಿನ್ನ ಹೃದಯಗಳ ಜ್ಞಾಪಕ ಮಾಡತಂದ್ರ ಅದು ಕದಾಪಕ್ಕೆ ಸ್ಪಷ್ಟವಾಗಿ, ಅದಕ್ಕೆ ಗತಿಸಿ ಸ್ಪಷ್ಟವಾಗಿ ಅಂತ ಇಷ್ಟದಲ್ಲಿ ಹೋಗ್ಬೇಡ, ಅಂತ ಇಷ್ಟದಿಂದ ದೂರವಾಗಿರು, ಅಂತ ಪರಿಸ್ಥಿತಿ ಹೊರಬಿಡು, ಅಂತ ಕೆಲಸಗಳಿಂದ ದೂರವಾಗಿರು. ಒಂದ್ ವೇಳೆ ಇಂಥ ಕೆಲಸಗಳನ್ನ ಮಾಡಿಕೊಂಡು ನೀ ಎಷ್ಟು ಪ್ರಾರ್ಥನೆ ಮಾಡ್ತಾನೆ, ಪ್ರಾರ್ಥನೆ ಕೇಳ್ತಾನ ಕೇಳ. ನಿನ್ನ ಪ್ರಾರ್ಥನೆ ಮಾಡ್ಬೇಕಾದ್ರೆ ನಿನ್ನ ಪಾಪಗಳನ್ನ ಅರಿಕೆ ಮಾಡಿಕೊಂಡು ಯಾವ ವಿಷಯವನ್ನು ನೀ ಕಾರ್ಯವನ್ನು ಮಾಡ್ತಾ ಒಪ್ಪಿಕೊಂಡು ಬಿಟ್ಕೊಟ್ಟು ದೇವ್ರ ಸನ್ನಿಧಿಯಲ್ಲಿ ಇರುವಾಗ ನಿನ್ನ ಪ್ರಾರ್ಥನೆ ದೇವರು ಕೇಳ್ತಾನ. ಸಕಲ ವಿಧವಾದ ಸಮಸ್ಯೆಗಳಿಂದ ದೇವರೇ ನಾನು ಪರಿಹರಿಸಲು ಪ್ರಿಯರೇ. ಮತ್ತೆ ಅದನ್ನ ನಾನು ದುಷ್ಟರನ್ನೇ ಕೂಡಿ ಕೆಟ್ಟ ಕೆಲಸಗಳನ್ನು ನಡೆಸದಂತೆ ನಾನು ಕಾಪಾಡಬೇಕಾಗಿ ಕೀರ್ತನೆಗಳು ಪ್ರಾರ್ಥನೆ ಮಾಡ್ತಾರ. ಇವತ್ತಿನ ಯಾರ ದುಷ್ಟಗಳಂದ್ರೆ ಅವ್ರ ಜೊತೆ ಸಂಘರ್ಷ ಪಡ್ತಾರ, ಯಾರ ದುಷ್ಟ ಕಾರ್ಯಗಳು ಮಾಡ್ತಾರಂದ್ರ ಅವ್ರ ಜೊತೆ ಕೂಡಿ ಅನೇಕ ಮಾತುಗಳು, ಅವ್ರ ಸರಿ ಕುಂತು ಚಾ ಕುಡಿತಕ್ಕಂಥದ್ದಾಗಲಿ, ಅವ್ರ ಸರಿ ಕುಂತು ಏನಂತಾರ ಡಿಕಾಷನ್ ಕುಡಿತಕ್ಕಂಥ, ಅವ್ರ ಸರಿ ಕುಂತು ಜ್ಯೂಸ್ ಕುಡಿತಕ್ಕಂಥಾಗಲಿ, ಅವ್ರ ಸರಿ ಕುಂತು ಸಂಪರ್ಕ ಬೆಳೆಸಿ ಅನೇಕ ಕಾರ್ಯಗಳು. ಆದರೆ ಪ್ರಿಯ ಸಮಾಜ ಎಚ್ಚರ, ಇಂಥವರ ಜೊತೆ ನೀ ಕೂಡ್ಲ ಕೂಡ ಅವಕಾಶ ಇಲ್ಲ. ಯಾರ ದುಷ್ಟರನ್ನು ದುಷ್ಟ ಕಾರ್ಯಗಳನ್ನು ನಡೆಸ್ತಾರೋ ಅವ್ರ ಜೊತೆ ಸಂಪರ್ಕ ಕೂಡ ನೀವು ಬೆಳೆಸಲಕ್ಕೆ ಸಾಧ್ಯ ಇಲ್ಲೇ ಇಲ್ಲ. ಇವತ್ತು ನೋಡಿದ್ರು ದುಷ್ಟರ ಜೊತೆ ಬಹಳ ಜನ ಕಾಣಿಸ್ತಾರೆ. ಕುಡುಕರ ಜೊತೆ ಅವ್ರು ಕುಡಿಯಬೇಕಪ್ಪ, ಅವ್ರ ಜೊತೆ ನಾವು ಖಾಲಿ ಥಮ್ಸಪ್ ನಾವು ಕುಡಿದೇವು, ಕೂಲ್ ಡ್ರಿಂಕ್ಸ್ ಕುಡಿದೇವು ಎಂಬುದಾಗಿ ಹೇಳ್ತಾರೆ. ಆದ್ರೆ ನೀನು ಕೂಲ್ ಡ್ರಿಂಕ್ಸ್ ಕುಡಿಲತ್ತಿಲ್ಲ, ನೀನು ಕೂಡ ಅವ್ರ ಸರಿ ಏನ್ ಮಾಡ್ತಿದ್ದೆ, ಸೆರೆ ಕುಡಿಲತ್ತಿದ್ದೆ. ಅವ್ರ ಬಾಟಲ್ದಾಗ ಹಾಕ್ತಕ್ಕಂಥ ಶೇರಿ ಗ್ಲಾಸ್ದಾಗ ವಾಸನೆ ಬರ್ತದ, ಆ ವಾಸನೆ ಕಂಪಲ್ಸರಿ ನೀನು ತಗೊಂಡೇ ತಗೋತಿ. ಒಬ್ಬ ಸಿಗರೇಟ್ ಬಿಡ್ತಕ್ಕಂಥ ಸ್ನೇಹಿತನ ಜೊತೆ ಇರ್ತಾನ, ಅವ ಸಿಗರೇಟ್ ಬಿಗಬೇಕಲ್ಲ, ನೀವು ಸಿಗರೇಟ್ ಬಿಗ್ತಿ. ಯಾಕಂದ್ರೆ ಆ ಹೊಗೆ ನೀನು ಕೂಡ ನೀವು ಉಸುವಾಸ ಆಡಿಸಿ ಗಾಳಿ ಬರ್ತದ, ನೀ ಹೇಳ್ಕೊತಿ ನೀನು ಕೂಡ ಬಿಗದಪ್ಲೇನೆ. ನಿನ್ನ ಮನೆಯಲ್ಲಿ ನಿನ್ನ ತಾಯಿ ನಿನ್ನ ತಂದೆ ಆಗ್ಲಿ ನಿಮ್ಮ ಮಣಕಂಬರಾಗ್ಲಿ ಯಾರೇ ಸಿಗರೇಟ್ ಬೀಡಿ ಸೇರ್ಲತ್ತಾರ, ಶರೀರ ಕುಡಿಲತ್ತಾರ, ಮನೆಯೆಲ್ಲ ವಾಸನೆ ಬರ್ತದ, ಮನೆ ಮಂದಿ ಎಲ್ಲ ಕುಡ್ಕೊತಾರ, ಜೀವಿತಲ್ಲ ಪ್ರೇರಣೆ ಕಾಣ್ಬಿಡ್ತಕ್ಕಂಥ ಪರಿಸ್ಥಿತಿ ಮದುವೆ. ಅದಕ್ಕಾಗಿ ಇಂಥವ್ರ ಜೊತೆ ಸಂಪರ್ಕ ಬೆಳೆಸಬಾರ್ದು, ಇಂಥವ್ರ ಜೊತೆ ಕೂಡಬಾರ್ದು, ಇಂಥವ್ರ ಜೊತೆ ನಿಲ್ಲಬಾರ್ದು. ಆದ್ರೆ ದೇವರ ವಾಕ್ಯ ಸ್ಪಷ್ಟವಾಗಿ ನಮ್ಮನ್ನು ಗದರಿಸಕತ್ತದ, ದುಷ್ಟರ ಜೊತೆ ನಾವು ಕೂಡಿ ಕೆಲಸ ನಡೆಸಬಾರ್ದು ಎಂಬುದಾಗಿ. ಇಂಥವ್ರ ಜೊತೆ ತಪ್ಪಿಸ್ತವ್ರೆ, ಇಂಥವ್ರಿಂದ ಮಾರ್ಪಡಿಸು, ಇಂಥವ್ರ ಜೊತೆ ನಿನಗ ಗೊಡವೆ ಬೇಡ ಎಂಬುದಾಗಿ ನಿನ್ನ ಪ್ರಾರ್ಥನೆ ಇರ್ಬೇಕು. ಅವಾಗ ನಿನ್ನ ಪ್ರಾರ್ಥನೆ ದೇವರು ಕೇಳ್ತಾನೆ. ಈ ಹುಟ್ಟು ಕುರುಡನು ಅವನ ಪ್ರಾರ್ಥನೆ ನೋಡಿ ಯೇಸೋಮಿ ಅವನ ಬಳಿಗೆ ಹೋಗಿ ಅವನಿಗೆ ಕೇಳೋಣ. ಅವನಿಗೆ ಕೇಳಿದ ತಕ್ಷಣ ಅವನಿಗೆ ಇಷ್ಟ ಅದ, ಯೇಸೋಮಿ ಅವನಿಗೆ ಕಣ್ಣು ಕೊಟ್ಟನು. ಅವನ ಬಳಿಗೆ ಹೋಗಿ ಸ್ಪಷ್ಟವಾಗಿ ಶಿಷ್ಯರೆಲ್ಲ ಕೇಳ್ಯಾರ, ಅವ ಪಾಪ ಮಾಡಿಲ್ಲ, ಅವ್ರ ತಾಯಿ ಯಾರು ಪಾಪ ಮಾಡಿದ್ರ? ಯಾರು ಪಾಪ ಮಾಡಿಲ್ಲ, ದೇವರಿಗೆ ಮಹಿಮೆ ಆಗುವುದಕ್ಕಾಗಿ ಈ ಕಾರ್ಯ ಒಳಗಡೆ ಅಂತ ಹೇಳ ಅವ ಆತ್ಮಿಕವಾಗಿ ಬೆಳೆದನ, ಆತ್ಮಿಕವಾಗಿ ಹೊರಡಿದ್ರು. ದೇವರು ಅವನಿಗೆ ಕಣ್ಣುಗಳು ಕೊಟ್ಟಂತೆ, ದೇವರನ್ನ ಕಣ್ಣುಗಳು ಕೊಟ್ಟನು. ನಿನಗೂ ಕೂಡ ಕೊಡ್ತಾನೆ. ನೀ ಏನ್ ಬೇಡ್ತಿ ಪ್ರಾರ್ಥನೆದಲ್ಲಿ ಪಡ್ಕೊಳ್ತಿ. ನೀ ಪ್ರಾರ್ಥನೆ ಮಾಡುವಾಗೆಲ್ಲ ದೇವರಿನ ಆತ್ಮ ನಿನ್ನ ಪ್ರಾಣ ಶರೀರ ಒಪ್ಪಿಸಿಕೊಂಡು ನೀವು ಪ್ರಾರ್ಥಿಸುವಾಗ ದೇವರ ಅಧೀನತೆಯಲ್ಲಿದ್ದವಾಗ ದೇವರಿಗೆ ಅಧೀನವಾಗಿ ಮಾರ್ಪಟ್ಟು ದೇವರು ಹೇಳ್ತಕ್ಕಂಥ ನುಡಿಗಳಿಂದ ನೀವು ಬೆಳೆದು ದೇವರು ಆಡ್ತಕ್ಕಂಥ ಮಾತುಗಳಲ್ಲಿ ಬೆಳೆದು ಈ ಬಲಮುಖಿಂದ ಉನ್ನತ ಸ್ಥಾನಕ್ಕೆ ನೀವು ಬರ್ತಿರ್ತೀರಿ. ಕೆಟ್ಟೋಗಳ ಜೊತೆ ಸಂಪರ್ಕ ಬಳಸಿ ಕೆಟ್ಟೋಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡಿ ದೇವರೇ ನನ್ನ ಸಹಾಯ ಮಾಡಿದ ದೇವರು ಸಹಾಯ ಮಾಡ್ತಾನ ಮಾಡಲ್ಲ. ನೀವು ಮಾರ್ಪಡ್ಬೇಕಾದ ಪ್ರಿಯ, ನೀನು ಎಲ್ಲಿವರೆಗೆ ಮಾರ್ಪಟ್ಟಿಲ್ಲ, ಎಲ್ಲಿವರೆಗೆ ದೇವ್ರ ಕಡೆ ತಿರುಗಿಕೊಂಡಿಲ್ಲ, ಎಲ್ಲಿವರೆಗೆ ಪ್ರಾರ್ಥನೆ ಮಾಡಿಲ್ಲ, ಎಲ್ಲಿವರೆಗ ನಿನ್ನ ಪ್ರಾರ್ಥನೆ ವಿಜ್ಞಾಪನೆ ಈ ರೀತಿ ನೀವು ಮಾಡಿಲ್ಲ, ಅಲ್ಲಿವರೆಗ ನಿನ್ನ ಜೀವಿತ ರಕ್ಷಣೆ ಎಂಬುದಾಗಿ ನೀನು ಅನುಭವಿಸಲಿ. ನಿನ್ನ ಜೀವಿತ ಕೆಟ್ಟೋಗುತ್ತದ. ಆದರೆ ದೇವರ ಕಡೆ ತಿರುಗಿಕೊಂಡು ನೀನು ಪ್ರಾರ್ಥಿಸುವಾಗ ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳ್ತಾನ. ಸಕಲ ವಿಧವಾದ ಕಷ್ಟಗಳಿಂದ, ಸಕಲ ವಿಧವಾದ ಸಮಸ್ಯೆಗಳಿಂದ, ಸಕಲ ವಿಧವಾದ ಕಾರ್ಯಗಳಿಂದ ದೇವರನ್ನು ಬಿಡಿಸಿ ಬಲಪಡಿಸ್ತಾನ. ಉನ್ನತ ಹೆಸರು ದೇವರಿಂದ ಅದ್ಭುತವಾಗಿ ತಂತ್ರಿ. ಅದಕ್ಕ ದಾವಿದನಲ್ಲಿ ಸ್ಪಷ್ಟವಾಗಿ ಒಂದು ಆತನ ಕೀರ್ತನೆ ರಚಿಸನ ಅದನ್ನು ಯಾವ ರೀತಿ ಕೆಡುಕರು ಯಾವ ರೀತಿಗೆ ಅದರಲ್ಲಿ ತಪ್ಪಿಸಬೇಕು, ಕೆಡುಕರಿಂದ ಯಾವ ರೀತಿಗೆ ಹೊರಬರಬೇಕು, ಕೆಟ್ಟೋಗಿರ್ತಕ್ಕಂಥ ಸ್ಥಿತಿಯಲ್ಲಿ ಹ್ಯಾಂಗೆ ಮಾರ್ಪಡ್ಬೇಕು ಎಂಬ ಉದ್ದೇಶಿಸಿಕೊಂಡು ಈ ರೀತಿ ಆತ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿದ. ನೀವು ಕೂಡ ಇಂಥ ಒಂದು ಪ್ರಾರ್ಥನೆ ಮಾಡಿದ್ರೆ ದೇವರಿಗೆ ತಪ್ಪಿಸಿ ಕಾಪಾಡಿ ರಕ್ಷಿಸ್ತಂತೆ. ಈ ವಾಕ್ಯ ನಿಮ್ಮೆಲ್ಲರೂ ಸಿಗತಕ್ಕ ದೇವರು ಆಶೀರ್ವಾದ ಮಾಡಲಿ ಮತ್ತು ಲಾಭವಾಗಿ ಫಲವಾಗಿ ಮಾರ್ಪಡಿಸಲಿ.
ಪ್ರಾರ್ಥನೆ ಮಾಡಿ ನಾವು ಮುಕ್ತಪಡಿಸುತ್ತೇವೆ.